ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಬೇಗ ಮಾಡ್ಬೋದು. ಸಿಂಪಲ್ಲಾಗಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ನೋಡಿ. ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ನಾನು 2 ಆಲೂಗಡ್ಡೆ 2 ಮೊಟ್ಟೆನ ಕೂಸ್ಕೊಂಡಿದ್ದೆ, ಅದನ್ನು ತುರ್ಕೋತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಸೈಜಲ್ಲಿ ಈ ಥರ ತುರ್ಕೋತಾ ಇದ್ದೀನಿ. ತುರ್ಕೊಳ್ಳೋದಿದ್ರೆ ಕಟ್ ಮಾಡ್ಕೋಬೋದು, ನಾನು ತುರ್ಕೋತಾ ಇದ್ದೀನಿ ಇದಕ್ಕೆ ನೋಡಿ. ಈ ಥರ ತುರ್ಕೊಳ್ಳೋಣ ನೋಡಿ, ಈ ಥರ ಸಣ್ಣಗೆ ಬರ್ತಾಯಿದೆ. ಆಲೂಗಡ್ಡೆ ಕೂಡ ತುರ್ಕೊಳ್ಳೋಣ. ನಾನು ಆಲೂಗಡ್ಡೆ ಕೂಡ ತುರ್ಕೋತಾ ಇದ್ದೀನಿ. ಇಲ್ಲ ಹಾಗೆ ಕೈಲೇ ಮಿಕ್ಸ್ ಮಾಡ್ಬೋದು. ನಾನು ಇದು ತುರ್ಕೊಳ್ಳೋದ್ರಿಂದ ನೈಸಾಗಿ ಬರುತ್ತೆ ವಡೆಗಳು ನೋಡಿ. ಅದು ತುರಿದಿರೋದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ನೀರು ಹಾಕ್ಕೊಂಡ್ರೆ ಕೆಟ್ಟೋಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಅದ ಬರಬೇಕು ಚೆನ್ನಾಗಿ ವಡೆ ಬಿಡೋಕ್ಕೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮೊಟ್ಟೆನ. ಇದು ಫೈನಲ್ಗೆ ರೆಡಿ ಆಗ್ತಾಯಿದೆ. ಈ ಥರ ಉಂಡೆ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ನಮ್ಗೆ ಎಷ್ಟು ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಇದೇ ಥರ ಕೂಡ ಬಿಡ್ಬೋದು, ಅಗಲ ಮಾಡದೇ ಇದ್ರೂ ಕೂಡ ಬಿಡ್ಬೋದು. ಈ ಥರ ಮಾಡ್ತಾಯಿದ್ದೀನಿ ನಾನು. ಕೈಯಿಂದ ತಟ್ತಾ ಇದ್ದೀನಿ ಈ ಥರ ಶೇಪಲ್ಲಿ, ದೊಡ್ಡ ಸೈಜಲ್ಲಿ. ಮನೆಗಿರೋ ಯಾವುದೇ ಒಂದು ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ವಡೆ ಕೆಟ್ಟೋಗಲ್ಲ. ಮೊಟ್ಟೆ ಹಾಕಿರ್ತೀವಲ್ಲ, ಹಿಡ್ಕೋಬೇಕು. ಅದಕ್ಕೆ ಎಣ್ಣೆ ಕಾಯ್ದಿದೆ, ಎಣ್ಣೆಲಿ ಬಿಡ್ತಾಯಿದ್ದೀನಿ ನೋಡಿ. ಒಂದೊಂದಾಗಿ ಬಿಡೋಣ. ಫೈನಲಾಗಿ ಈ ಥರ ರೆಡಿಯಾಗಿದೆ ನೋಡಿ. ಈ ಥರ ಕೆಂದಕ್ಕೆ ಬರಬೇಕು ಕಲರು, ಆವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದುಕೊಳ್ತಾಯಿದ್ದೀನಿ ನಾನು. ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಮೊಟ್ಟೆ ವಡೆ ಯಾವ ಥರ ಆಗಿದೆ, ಸಖತ್ತಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.